ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಸದ್ಯಕ್ಕಂತೂ ನಂದು ಟ್ರೈನಿಂಗ್ ಕ್ಲಾಸ್ ಇಲ್ಲ. ಮಾರ್ಚ್ ಫಸ್ಟ್ ವೀಕಲ್ಲಿ ಪ್ಲಾನ್ ಮಾಡ್ತೀನಿ. ಕಲಿಬೇಕು ಅನ್ನೋರು ಮಾರ್ಚ್ ಫಸ್ಟ್ ವೀಕಲ್ಲಿ ಐ ಗೆಸ್ ಯಾವತ್ತು 7ನೇ ತಾರೀಕು ಬರುತ್ತೆ, ಯಾವತ್ತು ಬರುತ್ತೆ, ಓಕೆ 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು ನಿಮಗೆ ಬೇಕು ಅಂದರೆ ಜಾಯ್ನ್ ಆಗಿ ಕಲೀರಿ, ಓಕೆನಾ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡಲ್ಲ, ಆಲ್ವೇಸ್ ಮಾರ್ಕೆಟ್ ಟಫ್ ಆಗೇ ಆಗುತ್ತೆ. ಇವತ್ತಿನ ಮಾರ್ಕೆಟ್ ಕೂಡ ಅಷ್ಟೇ, ಇವತ್ತಿಂದಂತಲ್ಲ, ಈ ವೀಕಲ್ಲಿ ಮಾರ್ಕೆಟಲ್ಲಿ ಅಷ್ಟು ಮೂಮೆಂಟ್ ಇಲ್ಲ. ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್ ಇದೆ. ಸೊ ಈ ಸೈಡ್ ವೇಸ್ ಇರೋ ಡೇಸ್ಗಳಲ್ಲಿ ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅರ್ಲಿಯರ್ ಸ್ಟೇಜಸಲ್ಲಿ ನಾನು ಕೂಡ ಈ ಮಿಸ್ಟೇಕ್ಸ್ನ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಈ ಥರ ಸೈಡ್ ವೇಸ್ ಡೇಗಳಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಿ ಓವರ್ ಟ್ರೇಡಿಂಗ್ ಮಾಡಿಕೊಂಡು ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ಐ ಲರ್ನ್ ಮೈ ಮಿಸ್ಟೇಕ್ಸ್. ನನ್ನ ಮಿಸ್ಟೇಕ್ಸಿಂದ ನಾನು ಕಲ್ತಿರೋದುಂಟು ಇದರಲ್ಲಿ. ಸೊ ಹಾಗಾಗಿನೇ ನೋ ಟ್ರೇಡ್ಸ್, ಬಿ ಪೇಷನ್ಸ್, ತಾಳ್ಮೆ ಇರಬೇಕಷ್ಟೇ, ಓಕೆನಾ. ತಾಳ್ಮೆ ಇಟ್ಕೊಳ್ಳಿ. ಈ ವೀಕಲ್ಲಿ ನಾವು 3 ದಿನ ಟ್ರೇಡಿಂಗ್ ಸಿಕ್ಕಿದೆ, 3 ದಿನವೂ ಕಂಪ್ಲೀಟ್ ಮಾರ್ಕೆಟ್ ಸೈಡ್ ವೇಸ್ ಇದೆ. ಯಾರು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಿತ್ತಾ ಮಾರ್ಕೆಟ್ ಇಷ್ಟು ಸೈಡ್ ವೇಸ್ ಹೋಗುತ್ತೆ ಅಂತ? ನೋವೇ ಅಲ್ವಾ. ಬಿಕಾಸ್ ಮಾರ್ಕೆಟ್ ಫ್ರೆಶ್ ಲೋನ ಕ್ರಿಯೇಟ್ ಮಾಡೋನು ಇಷ್ಟು ಸೈಡ್ ವೇಸ್ ಆಗ್ತಿದೆ ಅಂದರೆ, ಸೊ ಸಮ್ ಅಕ್ಯುಮುಲೇಷನ್ ಝೋನ್ ಆಗ್ತಾ ಇದೆ ಮಾರ್ಕೆಟಲ್ಲಿ. ನೋಡೋಣ ಮಾರ್ಕೆಟು ನಾಳೆಗೆ ಬಸ್ಟ್ ಮಾಡುತ್ತಾ, ನಾಡಿದ್ದು ಬಸ್ಟ್ ಮಾಡುತ್ತಾ, ಇಲ್ಲ ಇವತ್ತೇ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಬಸ್ಟ್ ಮಾಡುತ್ತಾ, ನಮಗೆ ಗೊತ್ತಿಲ್ಲ ಅದು. ಸೊ ನಾನು 2 ಗಂಟೆವರೆಗೆ ವೆಯ್ಟ್ ಮಾಡಿದೆ. ಇದಾದಮೇಲೆ ಮತ್ತಿನ್ನು ಟ್ರೇಡ್ ಮಾಡ್ಲಿಕ್ಕೆ ಮೂಡಿರಲ್ಲ. ಸೊ ಬಿಕಾಸ್ ಮಾರ್ಕೆಟ್ ಇನ್ 1 ಅವರ್ ಇರುತ್ತೆ. ವೈ ಐ ಶುಡ್ ಪುಟ್ ಮೈ ಮನಿ ಟು ರಿಸ್ಕ್ ಅಂತ. ಸೊ ಹಾಗಾಗಿನೇ ನಾನು ಕೂಡ ಟ್ರೇಡ್ ಮಾಡಿಲ್ಲ. ಈ ಒಂದು ನಾನು ಬೆಳಗ್ಗೆನೇ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಒಂದು 10 ಮೆಸೇಜ್ ಹಾಕಿದ್ದೆ. ಮಾರ್ಕೆಟ್ ಇವತ್ತು ಸತ್ತೋಗಿದೆ, ಡೆಡ್, ಆಲ್ಮೋಸ್ಟ್ ಡೆಡ್ ಇದೆ. ನಿನ್ನೆ ಲೈಕ್ ಮೊನ್ನೆ ಥರನೇ ಬಿ ಕೇರ್ಫುಲ್ ಟ್ರೇಡ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಮನಿನ ಸೇವ್ ಮಾಡಿ ಇಟ್ಕೊಳ್ಳಿ ಅಂತ. ಸೊ ಎಷ್ಟೋ ಜನದ್ದು ಥಮ್ಸಪ್ಸು ಅದು ಇದು ನೋಡಿದೆ ನಾನು. ಥ್ಯಾಂಕ್ ಯು. ಲೈಕ್ ಅನ್ನಿಸ್ತು ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಬೀಳ್ಬೋದು ಅಂತ. ಯಾಕೆ ಸೈಡ್ ವೇಸ್ ಬೀಳ್ಬೋದು ಅನ್ನಿಸ್ತು ಏನು ಅನ್ನೋದು ನಿಮಗೆ ಗೈಡ್ ಮಾಡ್ತೀನಿ. ಫಸ್ಟ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಲೈಕ್ ಇವತ್ತಿಂದು ಪೊಸಿಷನ್ಸ್ ಬಗ್ಗೆ ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ನೋ ಪೊಸಿಷನ್ಸ್, ನೋ ಆರ್ಡರ್ ಬುಕ್, ನೋ ಪೊಸಿಷನ್ಸ್ ಯಾವುದೂ ಇಲ್ಲ ನನ್ನ ಹತ್ರ ಇವತ್ತು. ಲೆಟ್ ರಿಫ್ರೆಶ್ ಇಟ್. ಬಿಕಾಸ್ ಮಾರ್ಕೆಟಲ್ಲಿ ಆಪ್ಷನ್ಸೇ ಕೊಟ್ಟಿಲ್ಲ ಅಂದರೆ ಎಲ್ಲಿಂದ ಟ್ರೇಡ್ ಮಾಡೋಕ್ಕಾಗತ್ತೆ ಅಲ್ವಾ. ಸೊ ನಾನೀಗ ಈಗ ಮಂಡೇ, ಟ್ಯೂಸ್ಡೇ, ಲೈಕ್ ವೆಡ್ನಸ್ಡೇನೇ ಹಾಲಿಡೇ ಇತ್ತು. ಮಂಡೇ ಒಂದೇ ಒಂದು ಸ್ಮಾಲ್ ಪ್ರಾಫಿಟ್ನ ಮಾಡ್ಕೊಂಡು ಎಕ್ಸಿಟ್ ಆಗಿದ್ದೀನಿ. ಟ್ಯೂಸ್ಡೇ ಟ್ರೇಡ್ ಮಾಡಿದ್ದೇನೆ, ನೋ ಟ್ಯೂಸ್ಡೇ ಟ್ರೇಡ್ ಮಾಡಿಲ್ಲ. ನಿನ್ನೆ ಸಿಕ್ಕಿಲ್ಲ, ಇವತ್ತು ಸಿಕ್ಕಿಲ್ಲ. ನನಗೆ ಯಾವುದೇ ರಿಗ್ರೆಟ್ ಇಲ್ಲ. ಬಿಕಾಸ್ ನಾಳೆ ಮುಗಿದ್ರೆ ಫೆಬ್ರವರಿ ಮಂತ್ ಮುಗ್ದೇ ಹೋಗುತ್ತೆ. ಫೆಬ್ರವರಿ ಮಂತಲ್ಲಿ ಟ್ರೇಡ್ ಮಾಡಿ ಥಿಂಗ್ಸ್ ತುಂಬ ಆಗಿದೆ. ಅದನ್ನು ನಿಮಗೆ ವೆರಿಫೈಡ್ ಪೇಂಡಲ್ಲಿ ಹಾಕಬೇಕಾದ್ರೆ ಎಲ್ಲದನ್ನು ಗೈಡ್ ಮಾಡ್ತೀನಿ. ಹೇಗಾಗುತ್ತೆ ಟ್ರೇಡರ್ಸ್ ಜರ್ನಿಗಳು, ಹೇಗೆ ಅಪ್ ಆ್ಯಂಡ್ ಡೌನ್ಸ್ ಆಗ್ತವೆ, ಎಲ್ಲದನ್ನು ನಾನು ಅದರಲ್ಲಿ ಗೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಈ ವೀಕೆಂಡಿಗೆ ಟೈಮ್ ಸಿಕ್ಕಿದ್ರೆ ಐ ವಿಲ್ ಪುಟ್ ಮೈ ವೆರಿಫೈಡ್ ಪೇಂಡಲ್ ಆಫ್ ಫೆಬ್ರವರಿ ಮಂತ್, ಅದರಲ್ಲಿ ಗೈಡ್ ಮಾಡ್ತೀನಿ. ಸೊ ಇವತ್ತು ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ಲೈಕು ಎಕ್ಸ್ಪ್ಲೈನ್ ಮಾಡ್ತೀನಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಒಂದು 2 ಡೇಸಿಂದ ಮಾರ್ಕೆಟಲ್ಲಿ ಸೈಡ್ ವೇಸ್ ಆಗಿದೆ. ನನಗೆ ಈ ಸೈಡ್ ವೇಸ್ನ ಥಿಂಗ್ಸ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಈಸಿ ಮಾಡಿಕೊಟ್ಟಿದ್ದು ನಂದು ಲೈಕ್ ಫಿಬೊನಾಚಿ ವಿತ್ ಪ್ರೈಸ್ ಆ್ಯಕ್ಷನ್ ಕಾನ್ಸೆಪ್ಟು. ಟು ಬಿ ಆನೆಸ್ಟ್ ಅದಕ್ಕಿಂತ ಮುಂಚೆ ನನಗೂ ಸೈಡ್ ವೇಸ್ಗಳು ಅಷ್ಟು ಬೇಗ ಗೊತ್ತಾಗ್ತಿರಲ್ಲ. ಫಿಬೊನಾಚಿ ವಿತ್ ಪ್ರೈಸ್ ಆ್ಯಕ್ಷನ್ ತೊಗೊಂಡ್ಮೇಲೆ ಅಂತೂ ಐ ಆಮ್ ವೆರಿ ಮಚ್ ಹ್ಯಾಪಿಯಾಗಿ ನಾನು ಮೈಂಡ್ಸೆಟ್ನ ರೀಡ್ ಮಾಡೋದನ್ನು ಕಲಿತೀನಿ. ಸೈಡ್ ವೇಸ್ ಆಗಿದೆಯಾ ಇಲ್ವಾ ಎಲ್ಲದು ಈಸಿಯಾಗಿ ಗೊತ್ತಾಗುತ್ತೆ. ಬಿಕಾಸ್ ಯಾರೇ ಎಷ್ಟೇ ಗುಡ್ ಟ್ರೇಡರ್ಸ್ ಇದ್ರೂ ಲೈಕ್ ಅವ್ರಿಗೂ ಕಲಿಯೋಕ್ಕೆ ಅನ್ನೋದಿದ್ದೇ ಇರುತ್ತೆ, ಓಕೆನಾ. ಸೊ ಎವ್ರಿಬಡಿ ಲರ್ನರ್ಸ್ ಇನ್ ದಿಸ್ ಮಾರ್ಕೆಟ್. ಸೊ ಹಾಗಾಗಿ ನೀವು ಇವತ್ತು ಸೈಡ್ ವೇಸ್ ಆಗುತ್ತೆ, ಸೈಡ್ ವೇಸ್ ಬೀಳುತ್ತೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ನನಗೆ ಫಿಬೊನಾಚಿ ಪ್ರೈಸ್ ಆ್ಯಕ್ಷನ್ ಕ್ಲಿಯರ್ ಕಟ್ಟಾಗಿ ಹೇಳ್ತಿತ್ತು ನನಗೆ. ಏನಕ್ಕೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ನೋಡಿ. ಮಾರ್ಕೆಟು ಕ್ಲೋಸ್ ಆಗಿರೋದು ಆಲ್ಮೋಸ್ಟ್ 525 ಅಲ್ಲಿ ಅಂದ್ಕೊಳ್ಳಿ. ಸೊ ಓಪನ್ ಆಗಿದ್ದು ಎಲ್ಲಿಗೆ ಮಾರ್ಕೆಟು ಆಲ್ಮೋಸ್ಟ್ ಒಂದು 600 ಅಂದರೆ ಒಂದು 75 ಪಾಯಿಂಟ್ ಸ್ಮಾಲ್ ಗ್ಯಾಪಲ್ಲಿ ಓಪನ್ ಆಯಿತು. ಸೊ ಗ್ಯಾಪಲ್ಲಿ ಓಪನ್ ಆಗಿ ಅದೇನಾದ್ರು ಸರ್ವೈವ್ ಆಗಿದ್ದಿದ್ರೆ ಡೆಫಿನೆಟಾಗಿ ಬ್ರೇಕೌಟ್ ಆಗ್ತಿತ್ತಲ್ವ. ಸೊ ನಾನು ಕೂಡ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಗ್ಯಾಪ್ ಅಪ್ ಓಪನ್ ಆಗಿದೆ, ಲೆಟ್ ಸರ್ವೈವ್ ಆಗಿ ಲೈಕು ಮೇಲೆ ಹೋದರೆ ಲೆಟ್ಸ್ ಗೋ ವಿತ್ ಒಂದು ಬೈಯಿಂಗ್ ಸೈಡ್ ಟ್ರೇಡ್ನ, ಈಸಿಯಾಗಿ ಒಂದು ಬೈಯಿಂಗ್ ಸೈಡ್ ಟ್ರೇಡ್ನ ಟ್ರೇಡ್ ಮಾಡೋಣ ಅಂತ ಅಂದ್ಕೊಂಡು ಈಗ ವೆಯ್ಟ್ ಮಾಡ್ತಿದ್ದೆ. ಬಟ್ ಮಾರ್ಕೆಟ್ ವಿತಿನ್ 15 ಮಿನಿಟ್ಸಲ್ಲೇ ಇಟ್ ಕಮ್ಮಿಂಗ್ ಬ್ಯಾಕ್ ಟು ನಿಯರ್ ಟು ಗ್ಯಾಪ್ ಫಿಲ್ಲಿಂಗ್ ಏರಿಯಾ. ಸೊ ನಿಮಗೆ ಇವತ್ತು ಎಷ್ಟೋ ಜನ ನೋಡೋಕೆ ಹೋದರೆ ಹೇಳ್ತಾರೆ ಗ್ಯಾಪ್ ಫಿಲ್ ಆಯಿತು ಮಾರ್ಕೆಟು, ಸೊ ಇಲ್ಲಿಂದ ಬೌನ್ಸ್ ಆಗುತ್ತೆ ಅಂತ ಕೊಟ್ಟಿದ್ದು ಅಂತ. ನಿಮಗೆ ಎಲ್ಲಿಂದ ಬೌನ್ಸ್ ಆಗುತ್ತೆ ಅಂತಲ್ಲ, ನನಗೆ ಗೊತ್ತಿರೋಂಗೆ ತುಂಬ ಜನ ಆಪ್ಷನ್ ಬೈಯರ್ಸ್ಗಳು ತುಂಬ ಗುಡ್ ಪ್ರಾಫಿಟ್ಸ್ ಇರೋರು ಕೂಡ ನನಗೆ ಪರಿಚಯ ಇದ್ದವರೆಲ್ಲ ಇವತ್ತು ನಿನ್ನೆ ಲೈಕ್ ಲಾಸ್ಟ್ ಟ್ಯೂಸ್ಡೇ ಕೂಡ ಅವ್ರ ಜೊತೆ ಚಾಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ದು ಒಂದೇ, ಮಾರ್ಕೆಟಲ್ಲಿ ಇವತ್ತು ಪ್ರಾಫಿಟ್ ಆಗಿಲ್ಲ ಮಗ. ಸೊ ಇವತ್ತು ಕೂಡ ಅಷ್ಟೇ ತುಂಬ ಮೆಸೇಜ್ಗಳು ನೋಡ್ತಾ ಇದ್ದು, ದೇರ್ ಇನ್ ಕಾಸ್ಟ್ ಅವ್ರು ಕೆಲವರು ಲಾಸ್ ತೊಗೊಂಡು ಎಕ್ಸಿಟ್ ಆಗಿದ್ದಾರೆ ಬಿಕಾಸ್ ಪ್ರೀಮಿಯಂ ಮೆಲ್ಟ್ ಆಗಿದೆ. ಸೊ ಅದಕ್ಕೆ ಹೇಳೋದು ನಿಮಗೆ ವೆಯ್ಟ್ ಮಾಡಿ. ಇವತ್ತು ನಾನು ನಿಮಗೆ 0 ತೋರಿಸ್ತೀನಿ ಅಂದರೆ ನಾನು ಪಾಸಿಟಿವ್ ಆದ ನನಗೆ, ಯಾಕೆಂದರೆ ನಾನು ದುಡ್ಡು ಮಾಡಿಲ್ಲ ಬಟ್ ಮಾರ್ಕೆಟಿಗೆ ಕೊಟ್ಟು ಇಲ್ಲ ಆಗಲ್ಲ. ಸೊ ಮಾರ್ಕೆಟಿಗೆ ಕೊಟ್ಟಿಲ್ಲ ಅಂದರೆ ಆ ದುಡ್ಡನ್ನ ನಾನು ಗುಡ್ ಮೂವ್ ಆಗೋದನ್ನ ಯೂಸ್ ಮಾಡ್ಕೊಬೋದು ಅದನ್ನು. ಸೊ ಮಾರ್ಕೆಟಿಗೆ ಯಾಕೆ ಕೊಟ್ಟಿಲ್ಲ, ಎಲ್ಲಿ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಿದೆ, ಸ್ಟೂಡೆಂಟ್ಸ್ಗೆ ನಾನು ಇಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಗೈಡ್ ಮಾಡಿದೆ, ಓಕೆನಾ. ಸೊ ಮಾರ್ಕೆಟ್ ಗೋಯಿಂಗ್ ಟು ಡೆಡ್ ಅನಿಸುತ್ತೆ ಬಿಕಾಸ್ ನಾನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದ್ದೇನು ಅಂದರೆ ಇವತ್ತು ಏನಾಗ್ಬೋದು ಪ್ರಾಬಬಿಲಿಟೀಸ್ ಅಂತ. ಇಫ್ ಮಾರ್ಕೆಟ್ ಓಪನ್ಸ್ ಫ್ಲಾಟಿಸ್ಟ್ ಲೈಕ್ ದಿಸ್,
ವೆಯ್ಟ್ ಟು ಬ್ರೇಕ್ಔಟ್ ದಿಸ್ ಲೆವೆಲ್ ಆರ್ ಬ್ರೇಕ್ ಡೌನ್ ದಿಸ್ ಲೆವೆಲ್. ಬಿಲೋ 22,500 ಇಂದ ಕೆಳಗಡೆ ಬಂದರೆ ಒಂದು ಮೂಮೆಂಟ್ ಸಿಗುತ್ತೆ, ವಿ ಕ್ಯಾನ್ ಟ್ರೇಡ್ ಇಟ್. ಅಬೌವ್ 22,600 ಮೇಲೆ ಬಂದರೆ ವಿ ಕ್ಯಾನ್ ಟ್ರೇಡ್ ಇಟ್ ಫಾರ್ ಬೈಯಿಂಗ್ ಸೈಡ್. ಇದರೊಳಗಡೆ ನೋ ಟ್ರೇಡಿಂಗ್ಸ್, ಬಿಕಾಸ್ ಮಾರ್ಕೆಟ್ ಸ್ಮಾಲ್ ಸ್ಕ್ವೀಸ್ ಆಗಿದೆ ಅಂತ. ನಿನ್ನೆ ಲೈಕ್ ಮಂಗಳವಾರ ನಿಮಗೆ ಜಸ್ಟ್ 100 ಪಾಯಿಂಟ್ಸಲ್ಲಿ ಮಾರ್ಕೆಟ್ ಮೂವ್ ಆಗಿದೆ. ಇವತ್ತು 100 ಪಾಯಿಂಟ್ಸ್ಗಿಂತ ಕಡಿಮೆಲಿ ಮೂವ್ ಆಗ್ತಿದೆ ಮಾರ್ಕೆಟು, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬಿಗ್ ಇಂಡೆಕ್ಸ್ಗಳು 100 ಪಾಯಿಂಟ್ಸಿಂದ ಕಡಿಮೆ ಮೂವ್ ಆಗ್ತಿದೆ ಅಂದರೆ ರೀಸನ್ ಏನು? ಎರಡು ರೀಸನ್ ನನಗಿಲ್ಲ ಅನಿಸಿದ್ದು ನಾನು ನಿಮಗೆ ಹೇಳ್ತಾಯಿನಿ. ಒಂದು, ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಲಿಕ್ವಿಡಿಟಿ ಎಲ್ಲ ಇಂಡೆಕ್ಸ್ಗೂ ಸ್ಪ್ಲಿಟ್ ಆಗಿರ್ತಾರೆ. ಸೊ ಹಾಗಾಗಿನೇ ಲೈಕ್ ಇದು ನಿಮಗೆ ಬಿಗ್ ಪ್ಲೇಯರ್ಸ್ಗಳು ಸ್ಕ್ವೀಸ್ ಮಾಡಿ ಮಾರ್ಕೆಟ್ನ ಉತ್ತಮವಾದ ಪ್ರಾಫಿಟ್ ಮಾಡ್ಬೋದು ಅಂತ. ಬಟ್ ಇವತ್ತು ನಿಮ್ಗೆ ಯಾರೇ ಏನೇ ಆಪ್ಷನ್ ಸೆಲ್ಲರ್ಸ್ಗಳು ಯಾರನ್ನೇ ಏನು ಕೇಳೋಕೋದ್ರೆ ಅವ್ರು ಹೇಳೋದೇನು ಗೊತ್ತಾ, ಆಪ್ಷನ್ ಸೆಲ್ಲಿಂಗಲ್ಲಿ ದುಡ್ಡಿದೆ ಅಂತ ನಾವು ಹೇಳಿಲ್ವಾ, ಇವತ್ತು ದುಡ್ಡು ಆಗ್ತಿತ್ತು ಹಾಗೆ ಹೀಗೆ ಅಂತ. ನೋ, ಆಪ್ಷನ್ಸ್ ನೀವು ಹೋಗಿ ಪ್ರೀಮಿಯಮ್ಸ್ಗಳು ಚೆಕ್ ಮಾಡಿ, ಮಂಗಳವಾರ ಬುಧವಾರದು ಆಲ್ಮೋಸ್ಟ್ ಪ್ರೀಮಿಯಮ್ಸ್ ಡೆಡ್ಡೇ ಆಗೋಗಿದೆ, ತುಂಬ ಕಡಿಮೆಗೆ ಬಂದಿದ್ದಾವೆ. ಸೊ ನಿಮಗೆ ಅಷ್ಟು ಪ್ರೀಮಿಯಮ್ನ ರಿಸ್ಕ್ ತೊಗೊಂಡು ಅವರು ಟ್ರೇಡ್ ಮಾಡಿರ್ತಾರೆ ಅಂದರೆ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಇವತ್ತು ದುಡ್ಡಾಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಆ ರಿಸ್ಕ್ ಜಾಸ್ತಿ ಇತ್ತು. ಯಾಕೆಂದರೆ ಮೆಲ್ಟಿಂಗ್ ಟೈಮ್ ತುಂಬ ಇದಿತ್ತು, ಲೈಕ್ ಸ್ಮಾಲ್ ಇರೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಮೆಲ್ಟ್ ಆಗ್ಲಿಕ್ಕೆ ಬೇಕಿರೋಷ್ಟು ಪ್ರೀಮಿಯಮ್ ಇರಲಿಲ್ಲ ಲೈಕ್ ಪ್ರೀಮಿಯಮ್ ಚಾರ್ಟ್ಗಳಲ್ಲಿ. ಸೊ ಹಾಗಾಗಿನೇ ಹೋಪ್ ಅವರು ದುಡ್ಡು ಮಾಡ್ಕೊಂಡಿರಲ್ಲ, ಅದು ನಮಗೆ ಬೇಕಿಲ್ಲ. ಬಿಕಾಸ್ ವಿ ಆರ್ ಆಪ್ಷನ್ ಬೈಯರ್ಸ್, ನಮಗೆ ಆಪರ್ಚುನಿಟೀಸ್ ಇಂಪಾರ್ಟೆಂಟ್. ಯಾಕೆ ನಾವು ಪ್ರೀಮಿಯಮ್ ಮಾತ್ರ ಬೈ ಮಾಡ್ತೀವಿ, ಅವ್ರು ಪೂರ ದುಡ್ಡು ಹಾಕ್ತಾರೆ, ಓಕೆನಾ. ಸೊ ನಾವು ಪ್ರೀಮಿಯಮ್ ಬೈ ಮಾಡ್ತೀವಿ. ಅಫ್ಕೋರ್ಸ್ ಅವರು ಪೊಸಿಷನ್ ಎಡ್ಜ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಬೋದಿಲ್ಲ ಅಂತಲ್ಲ, ಬಟ್ ಆದ್ರೂ ಅವ್ರ ಅಮೌಂಟ್ ನಮಗಿಂತ ದೊಡ್ಡ ಅಮೌಂಟ್ ಹಾಕ್ತಾರೆ, ಓಕೆನಾ. ಸೊ ನನಗೆ ಅನಿಸಿದ್ದನ್ನ ನಾನು ಸ್ಟೂಡೆಂಟ್ಸ್ಗೂ ಕೂಡ ಗೈಡ್ ಮಾಡಿದ್ದೆ. ಆ್ಯಂಡ್ ಲೈಕ್ ನನಗಿವತ್ತು ಮಾರ್ಕೆಟ್ ಯಾವಾಗ ಗ್ಯಾಪ್ ಅಪ್ ಆಗಿ ರಿಟರ್ನ್ ಬಂತು, ಇಟ್ಸ್ ವೆರಿ ಮಚ್ ಶೂರ್ ಅಂಟಿಲ್ ಅನ್ಲೆಸ್ 22,500 ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡಲಿಲ್ಲ ಅಂದರೆ ನೋ ಟ್ರೇಡ್ಸ್ ಅಂತ. ಸೊ ಐ ಜಸ್ಟ್ ವೆಯ್ಟೆಡ್ 2 ಗಂಟೆವರೆಗೂ ಪೇಷನ್ಸ್ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗುತ್ತೆ ಅಂತ. ಇಲ್ಲಿಗೆ ಬಂದಾಗ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಈ ಕ್ಯಾಂಡಲ್ಸ್ ಇಲ್ಲಿಗೆ ಬಂದಾಗ ಅಂದ್ಕೊಳ್ತಿದ್ದೆ ಮೇ ಬಿ 500 ಕೆಳಗಡೆ ಒಂದು ಬಿಗ್ ಕ್ಯಾಂಡಲ್ ಕ್ಲೋಸ್ ಆಗ್ಬೋದು. ಇಫ್ ಇಟ್ ಇಸ್ ಕ್ಲೋಸಸ್ ಐ ಕ್ಯಾನ್ ಗೋ ವಿತ್ ಒನ್ ಮೋರ್ ಫಾಲೋ ಅಪ್ ಕ್ಯಾಂಡಲ್ಗೆ ನಾನು ಸೆಲ್ಲಿಂಗ್ ಸೈಡ್ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಾರ್ಕೆಟ್ ಯಾವಾಗ ಇಲ್ಲಿಂದಲೇ ಮತ್ತೆ ಯೂ ಟರ್ನ್ ತೊಗೊಳ್ತು, ಇಟ್ಸ್ ವೆರಿ ಮಚ್ ಕ್ಲಿಯರ್, ಇಟ್ಸ್ ಅ ಪ್ಯೂರ್ ಆಪ್ಷನ್ಸ್ ಲೈಕ್ ಸೈಡ್ ವೇಸ್ ಮಾರ್ಕೆಟ್. ಇದು ಆಪ್ಷನ್ ಸೆಲ್ಲರ್ಸ್ಗಾರು ಆಗಿರಲಿ, ಆಪ್ಷನ್ ಬಯರ್ಸ್ಗಾರು ಆಗಿರಲಿ, ಯಾರಿಗಾರು ಆಗಿರಲಿ, ಇವತ್ತು ಪ್ಯೂರ್ ಸೈಡ್ ವೇಸ್ ಮಾರ್ಕೆಟ್ ಇದೆ. ಇವತ್ತು ಟ್ರೇಡ್ ಮಾಡಿದರೆ ಇಟ್ ವಿಲ್ ಹಿಟ್ಸ್ ಬ್ಯಾಕ್. ಆ್ಯಕ್ಚುಲಾಗಿ ನಿಜವಾಗ್ಲೂ ಶಾಕ್ ಅನಿಸಿದ್ದು ಏನು ಗೊತ್ತಾ ನನಗೆ, ಲಾಸ್ಟ್ 3 ಡೇಸಿಂದ ಮಾರ್ಕೆಟ್ ಈಸ್ ಅನ್ ಫ್ರೆಶ್ ಸ್ವಿಂಗ್ ಲೋ ಅಲ್ಲಿದೆ. ಸ್ಟಿಲ್ ಮಾರ್ಕೆಟ್ ಅಕ್ಯುಮುಲೇಟ್ ಆಗ್ತಲೇ ಇದೆ, ದೇರ್ ಇಸ್ ನೋ ಮೂಮೆಂಟ್ ಅಟ್ ಆಲ್, ಓಕೆನಾ. ಕಂಪ್ಲೀಟ್ಲಿ ಸ್ಲೋಯೆಸ್ಟ್ ಮೂಮೆಂಟ್ ಇದೆ. ಅದೇ ನಿಮಗೆ ಲೈಕ್ ಅದ್ರ ಪ್ರೀವಿಯಸ್ಗಳ ಮೂಮೆಂಟ್ಸ್ಗಳನ್ನ ನೋಡಿ, ಎಷ್ಟು ವಾಲಟೈಲ್ ಬಿಗ್ ಮೂಮೆಂಟ್ಸ್ಗಳಿದೆ ಮಾರ್ಕೆಟಲ್ಲಿ. ದಿಸ್ ಈಸ್ ಹೌ ಎಷ್ಟು ಬಿಗ್ ಮೂಮೆಂಟ್ಸ್ ಇದೆ. ಇಲ್ಲಿ ಆಪ್ಷನ್ ಬೈಯರಿಗೆ ದುಡ್ಡಾಗುತ್ತೆ, ನಾಟ್ ಇನ್ ದಿಸ್ ಪ್ಲೇಸ್. ಈ ಪ್ಲೇಸಲ್ಲಿ ಆಪ್ಷನ್ ಬೈಯರಿಗೆ ದುಡ್ಡಾಗೋದಿಲ್ಲ, ಓಕೆನಾ. ಸೊ ಈ ಥರ ಪ್ಲೇಸ್ಗಳನ್ನ ನೀವು ಟ್ರೇಡ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಹೇಳೋದು ನಾನು ಅದೇ ರೀಸನ್ಗೆ. ವೆರಿ ಸ್ಮಾಲ್ ರೇಂಜ್, ವೆರಿ ಸ್ಮಾಲ್ ಇದರಲ್ಲಿ ಮೂವ್ ಆಗ್ತಿದೆ. ಸೊ ನಿಮಗೆ ಆ್ಯಕ್ಚುಲಿ ಬ್ರೋಕರ್ಗಳಲ್ಲಿ ಎಲ್ಲಿ ದೋಖ ಆಗುತ್ತೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ. ಈ ಥರ ಸ್ಮಾಲ್ ರೇಂಜ್ ಮೂವ್ ಆದಾಗ ನೆಕ್ಸ್ಟ್ ಡೇ ಮಾರ್ಕೆಟ್ ಏನು ಮಾಡೋದು ಗೊತ್ತಾ, ಈ ಥರ ವೈಡ್ ಮಾಡಿ ನಿಮಗೆ ಚಾರ್ಟ್ನ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಸ್, ಅದು ರಾಂಗ್ ಅಲ್ಲ ಅದು. ಸೊ ಪ್ರೀವಿಯಸ್ ಸ್ಕ್ವೀಸ್ನ ಮ್ಯಾಚ್ ಅಪ್ ಮಾಡುತ್ತೆ. ಬಟ್ ನೀವು ಅಂದ್ಕೊಳ್ತೀರಾ ದಿಸ್ ಈಸ್ ಆಲ್ಸೋ ಬಿಗ್ ಮೂವ್ಸ್ ಅಂತ. ಬಿಗ್ ಮೂವ್ಸ್ ಅಲ್ಲ ಅದು. ವಿತಿನ್ 100 ಪಾಯಿಂಟ್ಸಲ್ಲಿ ಮೂವ್ ಆಗ್ತಿದೆ ಅಂದರೆ ಇದು ಬಿಗ್ ಮೂವ್ಸ್ ಅಲ್ಲ. ಬಿಗ್ ಮೂವ್ಸ್ ಈ ಥರ ಸ್ಟ್ರೆಚ್ ಆದಾಗ ಈ ಆಲ್ಮೋಸ್ಟ್ ಇಷ್ಟು ದೊಡ್ಡ ವೈಡ್ ಏರಿಯಾನ ಕವರ್ ಮಾಡುತ್ತೆ ನೋಡಿ, ದಟ್ ಈಸ್ ಕಾಲ್ಡ್ ಬಿಗ್ ನ್ಯೂಸ್, ಓಕೆನಾ. ಸೊ ನಾನು ಇಷ್ಟು ಸ್ಮಾಲ್ ರೇಂಜಲ್ಲಿದ್ದಾಗ ಮಾರ್ಕೆಟ್ ಅಗೇನ್ ಇನ್ನೂ ಸ್ಮಾಲ್ ರೇಂಜ್ಗೆ ಹೋಗುತ್ತೆ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಇವತ್ತು. ಸೊ ಅನ್ಎಕ್ಸ್ಪೆಕ್ಟೆಡ್ ಇದ್ದಾಗ ವೈ ವಿ ಶುಡ್ ಟೇಕ್ ರಿಸ್ಕ್ ಟ್ರೇಡ್ಸ್ ಅಲ್ವಾ. ಅದಕ್ಕೇ ಹೇಳ್ತಿರೋದು, ರಿಸ್ಕಿ ಟ್ರೇಡ್ ಮಾಡಿದರೆ ಇವತ್ತು ನೀವು ಕಲೀಲಿಕ್ಕೆ ಒಂದು ಹೊಸ ಪಾಠ ಸಿಕ್ಕಿರುತ್ತೆ, ಕಲೀರಿ, ಓಕೆನಾ. ಲೆಟ್ಸ್ ಸಿ ವಾಟ್ಸ್ ಹ್ಯಾಪನ್ಡ್ ಇನ್ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಏನು ಜಬರ್ದಸ್ತ್ ಅಂತ ಏನೂ ಆಗಿಲ್ಲ ಇಲ್ಲಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ, ಬೆಳಗ್ಗೆ ಒಂದು 15 ನಿಮಿಷದಲ್ಲಿ ಒಂದು ಮೂಮೆಂಟ್ ಆಗಿದೆ, ಅದಾದಮೇಲೆ ಅದರೊಳಗಡೆನೇ ಸ್ಕ್ವೀಸ್ ಮಾಡ್ತಿದೆ ಮಾರ್ಕೆಟು, ಓಕೆನಾ. 15 ನಿಮಿಷದೊಳಗಡೆನೇ ಸ್ಕ್ವೀಸ್ ಮಾಡ್ತಿದೆ, ಯಾವುದೇ ಕಡೆಗೂ ಮೂಮೆಂಟ್ ಕೊಟ್ಟಿಲ್ಲ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 49,000 ಮೇಲಕ್ಕೆ ಕಾಲ್ ಶಾರ್ಟ್ ಮಾಡಿರೋರು ಇರ್ಬೋದು, 48,500 ಕೆಳಗಡೆಗೆ ಪುಟ್ ಶಾರ್ಟ್ ಮಾಡಿರೋರ್ಬೋದು. ದೇ ಆಲ್ರೆಡಿ ಗಾಟ್ ವೆರಿ ಗುಡ್ ಪ್ರಾಫಿಟ್, ಓಕೆನಾ. ಸೊ ಪ್ರೀಮಿಯಮ್ ಮೆಲ್ಟ್ ಆಗಿದೆ, ಬಟ್ ತುಂಬ ದೊಡ್ಡ ಪ್ರೀಮಿಯಮ್ ಏನು ಇರಲಿಲ್ಲ. ಆದ್ರೂ ಅವ್ರಿಗೆ ಸಮ್ ಅಮೌಂಟ್, ಎಕ್ಸ್ಪೆಕ್ಟೆಡ್ ಅಮೌಂಟು ಪ್ರಾಫಿಟ್ಟು ಸಿಕ್ಕಿರುತ್ತೆ ಅಂದ್ಕೊಳ್ತೀನಿ. ಓಕೆ, ಕಲಿಯಾ ಅಂಥವ್ರು ಮಾರ್ಚ್ 7ನೇ ತಾರೀಕು ಜಾಯ್ನ್ ಆಗಿ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಿಮಗೆ ಮಾರ್ಕೆಟ್ ಈಸಿ ಆಗುತ್ತೆ. ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡಲ್ಲ, ಇವು ಆಲ್ವೇಸ್ ಮಾರ್ಕೆಟ್ ಈಸ್ ಗ್ಯಾಮ್ಲಿಂಗ್, ಮಾರ್ಕೆಟ್ ಈಸ್ ನಾಟ್ ಫಾರ್ ಅಸ್ ಅಂತ. ಸೊ ನಿಮ್ಗೆ ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ, ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ 9 to 5 ಜಾಬ್ ಮಾಡಿ. ನಿಮಗೆ ರಿಸ್ಕ್ ತೊಗೋಬೇಕು ಅನಿಸಿದ್ರೆ ಯಾವ ಬಿಸ್ನೆಸ್ಗೆ ಹೋದ್ರೂ ಅಷ್ಟೇ ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಿ, ಡೆಫಿನೆಟಾಗಿ ಅದು ನಿಮಗೆ ಫ್ರೂಟ್ಫುಲ್ ಲೈಫ್ ಕೊಡುತ್ತೆ. ಈಗ ನಾನೇ ನಿಮಗೆ ಹೇಳ್ತಿಲ್ವಾ, ನನಗೆ ಫಿಬೊನಾಚಿ ಪ್ರೈಸ್ ಆಕ್ಷನ್ಸಿಂದ ದಿಸ್ ಸೈಡ್ ವೇಸ್ ಮಾರ್ಕೆಟ್ ಐ ಕ್ಯಾನ್ ಲೀವ್ ಇಟ್ ಆಫ್ ವೆರಿ ಈಸಿಯಾಗಿ ಬಿಡ್ತೀನಿ ನಾನು. ನನಗೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು. ಅದೇ ನಮಗೆ ಫಿಬೊನಾಚಿ ಪ್ರೈಸ್ ಆಕ್ಷನ್ ಇಲ್ಲಪ್ಪ,
ಲೈಕ್ ನನ್ನ ಹತ್ರ ಇರಲಿಲ್ಲ ಅಂದಾಗ ನನಗೆ ಫಸ್ಟ್ ಗೊತ್ತೇ ಆಗ್ತಿಲ್ಲ ಮಾರ್ಕೆಟ್ ಎಲ್ಲಿಂದ ಹೇಗೆ ಮೂವ್ ಆಗ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ, ಯಾಕೆ ರಿಟರ್ನ್ ಬರ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಸೋ ಮೆನಿ ಕ್ವಶನ್ಸ್ಗೆ ಆನ್ಸರ್ ನಾನು ಹುಡುಕೊಳ್ಳೋದು ಕಷ್ಟ ಆಗಿತ್ತು. ಸೊ ದಿಸ್ ಈಸ್ ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದು. ಇದೊಂದು ಈ ಥರ ಕಾನ್ಸೆಪ್ಟ್ ನಿಮಗೆ ಎಲ್ಲೂ ಸಿಗೋದು ಇಲ್ಲ ಯೂಟ್ಯೂಬಲ್ಲಿ. ಸೊ ಅನ್ಎಕ್ಸ್ಪೆಕ್ಟೆಡ್ ರಿಸರ್ಚ್ ಮಾಡಿದ್ದು, ಅದ್ರ ಬಗ್ಗೆ ನನಗೆ ನಾನೇ ಲೈಕ್ ಮೈಂಡ್ ಸೆಟ್ ಬೆಳೆಸ್ಕೊಂಡು ಅದನ್ನು ನಾನೇ ಡೆವಲಪ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿನೇ ನನಗೆ ಸಕ್ಸಸ್ ಕೂಡ ಕೊಡ್ತಿದೆ. ಬಟ್ ನಾನು ಕ್ವಶನ್ಸ್ಗಳನ್ನ ಟಫೆಸ್ಟ್ ಫೇಸ್ಗಳನ್ನ ಸ್ಟೂಡೆಂಟ್ಸ್ ಅನುಭವಿಸಲ್ಲ, ಯಾಕೆಂದರೆ ಸ್ಟೂಡೆಂಟ್ಸಿಗೆ ನಾನು ಇದನ್ನು ರೆಡಿ ಮಾಡಿ ಕೊಡ್ತಿರೋದ್ರಿಂದ, ಅವ್ರಿಗೆ ನಾನು ಗೈಡ್ ಮಾಡೋದ್ರಿಂದ ಅವ್ರು ಸ್ವಲ್ಪ ಬ್ರೈನ್ ಯೂಸ್ ಮಾಡಿಕೊಂಡ್ರೆ ಸಾಕು, ದೇ ಕ್ಯಾನ್ ಮೇಕ್ ಮನಿ ಅಲ್ವಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಯೋ ಅಂಥವ್ರು ಲೈಕ್ ನಂದು 7ನೇ ತಾರೀಕು ನೀವು ಜಾಯ್ನ್ ಆಗಿ ಕಲೀರಿ. ಹೋಪ್ ಎಲ್ಲರೂ ನಿನ್ನೆ ಮಹಾಶಿವರಾತ್ರಿನ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರ ಅಂದ್ಕೊಳ್ತೀನಿ. ಹೋಪ್ ಇವತ್ತು ಶಿವನ ಕೃಪೆಯಿಂದ ಎಷ್ಟೋ ಜನ ಲಾಸ್ ಆಗೋದನ್ನ ಪಾರು ಮಾಡ್ಕೊಂಡಿರ ಅಂದ್ಕೊಳ್ತೀನಿ. ಇಲ್ಲ ಲಾಸ್ ಮಾಡ್ಕೊಂಡಿದ್ರೆ ಲರ್ನ್ ಮಾಡಿ ನಿಮ್ಮ ಮಿಸ್ಟೇಕ್ಸಿಂದ ಕಲೀರಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಆಲ್.